ದಯಮಾಡಿ ತಾವು ಹೇಳ್ತೀನಿ, ಇವತ್ತು ಸದನ ನಡಿಬೇಕು, ಚರ್ಚೆಗೆ ಬನ್ನಿ. ಇವತ್ತು ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾ ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಬನ್ನಿ ಅಂತೇಳಿ. ಅವ್ರು ಕೇಳಕ್ ತಯಾರಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ, ನಾವು ನಮ್ ತನಿಖೆ ನಮ್ದಪ್ಪ ಆಂತರಿಕ ತನಿಖೆ ಅವ್ರೇನೋ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ವಾಮಿ, ಕೋರ್ಟಲ್ಲಿ ಹಾಕಿ. ಕೋರ್ಟ್ ನ್ಯಾಯಾಲಯದಲ್ಲಿ ಇದೆ ಅಲ್ಲ, ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ತಾವು ಯಾವ ರೀತಿ ನನ್ನ ಮೇಲೆ ತಪ್ಪಿಸಸ್ತ ಅಂತ ಹೇಳಿ ತೋರಿಸ್ತೀರಿ? ನ್ಯಾಯಾಲಯಕ್ಕಿಂತ ಇವ್ರು ದೊಡ್ಡವರ? ಈ ರೀತಿಯಾದಂತ ಕೃತ್ಯನ್ನ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಈಗಾಗಲೇ ಕೂಡ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ನಿನ್ನೆ ತಾನೇ ನಮ್ಮ ಪಕ್ಷದ ಶಾಸಕರೆಲ್ಲ ಕೂಡ ಹಿಂದೆಯಿಂದ ಕೂಗಾಡ್ಕೊಂತ ಇದ್ರು. ಪಾಪ ನಮ್ಮ ಸಭಾಧ್ಯಕ್ಷರ ಜೊತೆಗೆ, ಸಭಾಧ್ಯಕ್ಷರೇ ನಮಗೆ ಅವಕಾಶ ಕೊಡಿ, ನಮ್ಮಲ್ಲಿ ಕಾವೇರಿ ಪ್ರಾಬ್ಲಮ್ ಇದೆ, ಕಾವೇರಿಯ ನೀರಿನ ಪ್ರಾಬ್ಲಮ್ ಇದೆ, 2 ರಾಜ್ಯಗಳಿಗೆ ದೊಡ್ಡ ಗಲಾಟೆ ಬಿದ್ದಿದೆ, ಇದನ್ನು ತಾವು ಯಾವ ರೀತಿ ಸರಿಪಡಿಸಬೇಕು, ನಮ್ಮ ಜನತೆಗೆ ನಾವು ಏನು ಉತ್ತರ ಕೊಡಬೇಕು, ನಮ್ಮ ಸಂಘದಲ್ಲಿ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಬಿಡಬೇಕು, ನಮ್ಮ ರೈತರನ್ನ ಯಾವ ರೀತಿ ಕಾಪಾಡಬೇಕು ಅನ್ನುವಂಥದ್ದನ್ನ ಬೆಳಕಿಗೆ ಚೆಲ್ಲಲಿಕ್ಕೆ ನಮ್ಮ ಶಾಸಕರು, ಅನೇಕ ಶಾಸಕರು ಹೇಳಲಿಕ್ಕೆ ರೆಡಿ ಇದ್ದಾರೆ. ಬರಗಾಲದ್ದು ಈಗಾಗಲೇ ಕೂಡ ತಾಂಡವಾಡ್ತಾ ಇದೆ. ಬರಗಾಲದ ಬಗ್ಗೆ ಚರ್ಚೆ ಬಂದ್ರೆ ಅಂದ್ರೆ ಬರಗಾಲ ಬೇಡ ನಮಗೆ, ಅದೇನು ಇಲ್ಲ ಘೋಷಣೆ ಮಾಡಿದ್ರೆ ಅಂತೇಳಿ ಎಲ್ಲ ಯಾವುದೋ ಒಂದು ಇದು ಕೊಟ್ಟು ಹೋಗ್ತಾ ಇದ್ದಾರೆ, ಉತ್ತರಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಮಾನ್ಯ ನಮ್ಮ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ಬನ್ನಿ ಸ್ವಾಮಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ. ಇವತ್ತು ನ್ಯಾಯಾಲಯಕ್ಕಿಂತ ದೊಡ್ಡವರು ತಾವಲ್ಲ, ಸಂವಿಧಾನದಲ್ಲಿ ಗವರ್ನರ್ಗಿಂತ ದೊಡ್ಡವರು ತಾವಲ್ಲ. ಗವರ್ನರ್ ಅವರು ನನ್ನ ಪ್ರಮಾಣ ವಚನ ಮಾಡಿಸಿದ್ದಾರೆ. ಮುಖ್ಯಮಂತ್ರಿಯವರು ಅನೇಕ ಬಾರಿ ಹೇಳಿದ್ದಾರೆ, ಅವನಿಂದ ತಪ್ಪಾಗಿದ್ರೆ ನಾನು ಅವನ್ನ ತಗೊಂತಾನೇ ಇದ್ದಿಲ್ಲ ಅಂತ ಹೇಳಿದ್ರು. ಅವತ್ತು ಮಾತು ಕೊಟ್ಟಿದ್ರು, ಇಲ್ಲ ರಾಜೀನಾಮೆ ಮಾಡ್ಬೇಕಂತೇಳಿ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಹೈಕಮಾಂಡ್ ಕೂಡ ಹೇಳಿತ್ತು, ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ನಮ್ಮ 3 ನಾಯಕರು, ಜಮೀರಣ್ಣ ಇರ್ಬೋದು, ಇವರೆಲ್ಲರೂ ಕರ್ಕೊಂಡು ಬಂದು ನನಗೆ ಒತ್ತಡ ಹಾಕಿ ರಾಜೀನಾಮೆ ಮಾಡಿಸಿಲ್ಲ. SITಯಲ್ಲಿ ಕ್ಲಿಯರ್ ಆದ್ಮೇಲೆ ಸತ್ಯದ ಬಂದ್ಮೇಲೆ ಮತ್ತೆ ತಗೊಂತೀವಿ ಅಂತೇಳಿ. ಆ ರೀತಿಯಾಗಿ 2 ವರ್ಷ ಮುಂಚೆನೆ ತಗೋಬೇಕಂತೇಳಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ರು. ಆದ್ರೆ ಇವತ್ತು ನಾನು ಮಂತ್ರಿ ಆಗಿದೆ ಅಂತೇಳುವಂತ ವಿಚಾರ ಅಲ್ಲ, ಆದ್ರೆ ನಾನು ನಿರಪರಾಧಿ, ಒಬ್ಬ ಈ ದಲಿತನ್ನ ಅಪರಾಧಿ ಮಾಡ್ಲಿಕ್ಕೆ ಹೊಂಟಿದಿರಲ್ಲ, ಅದು ನನಗೆ ಬಹಳ ನೋವಾಗಿದೆ. ಈ ದೇಶದಲ್ಲಿ ಇನ್ನೂ ವರ್ಣ ಪದ್ಧತಿ ಇದೆ ಅನ್ನುವಂತ ವಿಚಾರ ಬಹಳ ನನಗೆ ಅದು ಹೇಳಿಕೆನಾಗೆ ಬಹಳಷ್ಟು ನೋವಾಗುತ್ತೆ. ಇಂಥ ಯುಗದಲ್ಲಿ ಮತ್ತೆ ಹುಟ್ಟು ಬಂದೀವಿ ಅಂತೇಳಿ. ಅದಕ್ಕೆ ದಯಮಾಡಿ ನಮ್ಮ ವಿರೋಧ ಪಕ್ಷದವರು ಹೇಳ್ತೀರಿ, ದಲಿತರ ಮೇಲೆ ತಾವು ಇಂಥ ಕೆಂಪು ಕಣ್ಣನ್ನ ತಾವು ತೋರಿಸಬೇಡಿ. ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ತಾವು ಕರುಣೆ ಇರಬೇಕು. ಒಬ್ಬ ದಲಿತ ಮೇಲೆ ಬಂದ್ರೆ ಖುಷಿ ಪಡಬೇಕು. ಒಬ್ಬ ಆದಿವಾಸಿಗಳು ಜನಸಾಮಾನ್ಯರಲ್ಲಿ ಬಂದು ಅವನು ಒಳ್ಳೆ ಕೆಲಸ ಮಾಡ್ತಾ ಅಂದ್ರೆ ಅದಕ್ಕೆ ಖುಷಿ ಪಡಬೇಕು. ಅದನ್ನು ಬಿಟ್ಟು ತಾವೆಲ್ಲ ಯಾವುದೋ ಒಂದು ರಾಜಕೀಯನ್ನ ತೆಗೆದುಕೊಂಡು ಬಂದ್ಬಿಟ್ಟು ಕೆಲಸ ಅವರು ನನ್ನ ಮೇಲೆ ಕೆಸರು ಎಚ್ಚಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ, ಇದು ಮಾಡಬೇಡಿ ಸ್ವಾಮಿ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ. ನಮ್ಮ ಬಳ್ಳಾರಿ ನಾಯಕರು ಕೂಡ, ನಮ್ಮ ಬಳ್ಳಾರಿಯಲ್ಲಿ ಮಾಜಿ ಮಂತ್ರಿಗಳು ಇವೆಲ್ಲ ನಮ್ಮ ಮೇಲಿರೋ ವೈಯಕ್ತಿಕ ಕೇಸುಗಳಂತ ಹೇಳ್ತಾರೆ. ಸ್ವಾಮಿ ತಾವು ತಿಳ್ಕೊಳ್ರಿ, ಮಾಜಿ ಮಂತ್ರಿಗಳು ರಾಮದೇವ್ರೆ ತಾವು ತಿಳ್ಕೊಬೇಕು ಇದನ್ನೆಲ್ಲ. ಸಂವಿಧಾನ ಹೇಳುತ್ತಂತೇಳಿ IPC ಎಲ್ಲರಿಗೂ ಒಂದೇನೆ, ದೇಶದ ಪ್ರಧಾನಿ ಆಗಿರ್ಬೋದು, ಕಾಮನ್ ಮ್ಯಾನ್ ಆಗಿರ್ಬೋದು, ಲೇಮೆನ್ ಆಗಿರ್ಬೋದು, ಯಾರಾದ್ರೂ ಕೂಡ ಎಲ್ಲರೂ ಒಂದೇನೆ, ಎಲ್ಲರಿಗೂ ಸೆಕ್ಷನ್ ಒಂದೇನೆ ಅನ್ವಯ ಆಗುತ್ತೆ. ಅದನ್ನ ತಾವು ತಿಳ್ಕೋಬೇಕು. ನಮ್ಮ ಮೇಲೆ ಇರುವಂತವ್ರು ವೈಯಕ್ತಿಕ ಕೇಸ್ ಅಂತ ಹೇಳ್ತಾರೆ, ತಮ್ಮ ಮೇಲೂ ಕೂಡ ಇದೆ ಸ್ವಾಮಿ. 26 ಎಕರೆಯನ್ನ ತಾವು ನಮ್ಮ ಸರ್ಕಾರಿ ಜಾಗನ ಗುಳು ಮಾಡಿರೋದು ಕೂಡ ಗೊತ್ತಿದೆ. ಅದನ್ನ ಯಾವ ರೀತಿ ಮಾಡಿಸಿರಿ ಅಂತ ಹೇಳಿ ಅದನ್ನ ತನಿಖೆ ಮಾಡಿಸ್ತೀವಿ. ಲೋಕಾಯುಕ್ತದವ್ರೆ ಸುಮಾರು ಕೇಸ್ ಹಾಕಿ ಮಾಡಿದಾರೆ ತಮ್ಮ ಮೇಲೆ. ಅದನ್ನೆಲ್ಲ ಮತ್ತೊಂದು ದಿನ ಬೆಳಕು ಚೆಲ್ತೀವಿ ನಾವು. ಒಬ್ಬ ದಲಿತ, ನೀವು ಒಬ್ಬ ದಲಿತ ಇದೆ, ಇನ್ನೊಬ್ಬ ದಲಿತ ಬೆಳಿಬೇಕಾದ್ರೆ ತಾವು ಖುಷಿ ಪಡಬೇಕು. ಅದನ್ನು ಬಿಟ್ಟು ಹೊಟ್ಟೆ ಕಿಚ್ಚಿ ಹಾಕಿ ರಾಜಕೀಯ ಹಾಕಿ ನಿನ್ನ ಪಕ್ಷ ಬಂದಾಗ ನೀವು ಮಾಡ್ಕೊಳ್ಳಿ ಸ್ವಾಮಿ, ನಾವು ಬೇಡ ಅಂತೀವ. ಒಳ್ಳೆ ಕೆಲಸ ಮಾಡಿ. ನಾನು ಈ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನ ನನಗೆ ಕೊಟ್ಟಂತ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೆ ಹೆಸರು ತರಬೇಕು, ಒಬ್ಬ ದಲಿತರಿಗೆ, ಶೋಷಿತರಿಗೆ ಕೆಲಸ ಮಾಡ್ಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂತವನು. ಅದರಲ್ಲಿ ಮುಖ್ಯವಾಗಿ ಯುವಕರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂತವನು. ಇವತ್ತು ಈ ರಾಜಕೀಯ ದುರುದ್ದೇಶದಿಂದ ನನ್ನನ್ನ ಈ ರೀತಿಯಂತ ಟಾರ್ಗೆಟ್ ಮಾಡಿ
ಮಾಡಿ ನನ್ನ ಮೇಲೆ ಮತ್ತೆ ವಿನಾಕಾರಣದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಇವತ್ತು ನಾನು ಪ್ರೆಸ್ ಮೀಟ್ ಅನ್ನು ಮಾಡಿದೆ. ನಾನು ಇವತ್ತು ಹೈಕಮಾಂಡ್ ಅನ್ನ ಬ್ಲಾಕ್ ಮೇಲ್ ಮಾಡಿ ನೀವು ಮಂತ್ರಿ ಪದವಿ ನೀವು ತಗೊಂಡಿದ್ದೀರಿ, ಹಿಂದೆ ಹೋದ್ರೆ ನಿಮ್ಮ ಹೆಸರನ್ನ ಹೇಳ್ತೀವಿ ಅನ್ನುವಂತ ಬ್ಲಾಕ್ ಮೇಲ್ ಮೂಲಕ ಮಂತ್ರಿ ಪದವಿ ತಗೊಂಡಿದ್ದೀರಿ ಅನ್ನೋದು ಅವರ ಆರೋಪ. ಇಲ್ಲ, ಆರೋಪ ಅದಕ್ಕೆ ಅಲ್ಲ ಹೇಳ್ತೀನಲ್ಲ, ಒಬ್ಬ ದಲಿತ ಮಂತ್ರಿ ಆಗಿದ್ದನ್ನೇ ಸಹಿಸಲಾಗ್ತಿಲ್ಲ. ಆಮೇಲೆ ನೋಡಿ, ಇನ್ನೊಂದು ಮುಖ್ಯವಾದಂತ ವಿಚಾರ ನಮ್ಮ ಪೊನ್ನಣ್ಣ ಸಾಹೇಬ್ರು ಹೇಳಿದ್ರು, ಕೆಲವು ವಿಚಾರಗಳಲ್ಲಿ ತಾವು ಇಡಿಯಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ನಾನು ಪದೇ ಪದೇ ಹೇಳಿದ್ದೀನಿ. ಕೆಲವು ವಿಚಾರಗಳಲ್ಲಿ ನಾನು ಯಾವ್ದು ಬ್ಲಾಕ್ ಮೇಲ್, ತಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ಯಾವ್ದು ಬ್ಲಾಕ್ ಮೇಲ್ ಮಾಡಿ ತಗೊಂಡಿಲ್ಲ, ಅಂತದಿಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ನನ್ನ ಭಾಗಕ್ಕೆ ಯಾರಿಗೆ ಮಂತ್ರಿ ಮಾಡಬೇಕಂದ್ರೆ ನಮ್ಮಲ್ಲಿ ಇರುವಂತಹ ಎಲ್ಲ ಶಾಸಕರು ಅರ್ಹರಿದ್ರು. ಆದ್ರೆ ನಮ್ದು ನಾವು ರಾಜಕೀಯ ಮಾಡಬೇಕಲ್ಲ, ಅಲ್ಲಿ ನಾವು ಯಾವ ರೀತಿ ಗೆದ್ಕೊಂಡ್ ಬರ್ಬೇಕು, ನಮ್ಮ ಪಕ್ಷವನ್ನು ಯಾವ ರೀತಿ ಮುನ್ನಡೆಸಬೇಕಂತ ಹೇಳಿದ್ರಲ್ಲ, ಅದ ಕಾರಣಕ್ಕೆ ನನಗೆ ಕೊಟ್ಟಿದ್ದಾರೆ. ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಕೊಟ್ಟಿದ್ದಾರೆ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಾರೆ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವಂಥ ವಿಚಾರದಿಂದ ಅವ್ರು ಕೊಟ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೋಡಿ, ಇಡಿಯಲ್ಲಿ ಕೂಡ ಏನಾಯ್ತು, ಇಡಿಯಲ್ಲಿದ್ದಾಗ ನಮ್ಮ ಅಧಿಕಾರಿನ ಕಲ್ಲೇಶ್ ಅನ್ನುವಂತ ಒಬ್ಬ ಅಧಿಕಾರಿನ ಅವನ ಮೇಲೆ, ನನ್ನ ಮೇಲೆ ಅಂತಲ್ಲ, ಅವನ ಮೇಲೆ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ರು. ನೀವು ಅವ್ರ ಹೆಸರು ಹೇಳ್ರಿ, ಇವ್ರ ಹೆಸರು ಹೇಳ್ರಿ ಅಂತೇಳಿ. ಅಪ್ಪ ಪಾಪ ಗಾಬರಿ ಆಗ್ಬಿಟ್ರು. ಪಾಪ ಸರ್ಕಾರಿ ಅಧಿಕಾರಿ ಏನ್ ಮಾಡ್ಬೇಕಂತ ದಿಕ್ಕು ತೋಚಲಿಲ್ಲ. ಅವ್ರು ಹೋಗಿ ನೆಕ್ಸ್ಟ್ ಡೇ ಕಂಪ್ಲೇಂಟೇ ಮಾಡಿದ್ರು ನಾವು ಅವ್ರ ಮೇಲೆ. ಅಂದ್ರೆ ಈ ರೀತಿಯಾದಂತ ಘಟನೆಗಳು ನಡ್ಕೊಂಡು ಬಂದಿದ್ವು. ಇದನ್ನ ಅಂತ ಇಂಥ ಸಂದರ್ಭ ಅಂದ್ರೆ ಬಹಳಷ್ಟು ಮಾಡಿದ್ದಾರೆ. ಆದ್ರೆ ಇವತ್ತು ಇಲ್ಲ ಸಲ್ಲದ ಕಾರಣಗಳಿಂದ ನಮ್ಮ ವಿರೋಧ ಪಕ್ಷದವರು ಈ ರೀತಿ ಮಾಡ್ತಾ ಇದ್ದಾರೆ. ಒಬ್ಬ ದಲಿತನ ಮತ್ತೆ ಬೆಳೆದು ಬರಬಾರದು ಅನ್ನುವಂಥ ವಿಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತೀನಿ. ಈ ಮಧ್ಯೆ ಸಿಬಿಐ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಪತ್ರ ಬರೆದಿದೆ. ಬೆಳವಣಿಗೆ ಬರೀಲಿ, ಅದೇ ಕಾಮನ್, ಅದೆಲ್ಲ ಬರುತ್ತಲ್ಲ. ಅದಾದ್ರೂ ಕೂಡ ನಾನು ಈಗಾಗಲೇ ಕೂಡ ಬೇಲ್ ತಗೊಂಡು ಬಂದಿದ್ದೀನಿ. ಅನುಮತಿ ಕೊಟ್ರೆ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಮಾಡ್ಬೇಕಲ್ಲ, ಯಾವತ್ತಾದ್ರೂ ಒಂದಿನ ಮಾಡ್ಬೇಕಲ್ಲ. 2 ವರ್ಷ ಆಯ್ತು ಸ್ವಾಮಿ ನನ್ನ ಕೇಸ್ ಆಗಿ, ನಾನು ಸ್ಕ್ವಾಶ್ಗೆ ಹಾಕೊಂಡಿದ್ದೀನಿ. ಇದುವರೆಗೂ ಅವರ ಸಾಲಿಟರ್ ಜನರಲ್ಲೇ ಬರ್ತಾ ಇಲ್ಲ, ಅಟೆಂಡ್ ಆಗ್ತಾ ಇಲ್ಲ. ಅವರು ದಿನ ಯಾವ್ದೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಂತ ಇದ್ದಾರೆ. ಪ್ರತಿ ವಾರದಲ್ಲಿ ನಾವು ಕೇಳ್ಕೊಂತ ಇದೀವಿ, ಸ್ವಾಮಿ ಇದನ್ನ ಮಾಡಿ, ತಾವು ಮಾಡಿ ಅಂತೇಳಿ. ಅವ್ರು ಬರ್ತಾ ಇಲ್ಲ, ಟೈಮ್ ತಗೊಂತ ಇದ್ದಾರೆ. ಅಂದ್ರೆ ಏನ್ ಅರ್ಥ ಇದಕ್ಕೆ? ಅವ್ರು ಇದನ್ನ ಹಂಗೆ ಒಂದು 10-20 ವರ್ಷ ಬೆಳೆಸಬೇಕನ್ನುವಂಥದ್ದನ್ನ ನನಗೆ ತಿಳಿದಂಗನೆ ನ್ಯಾಯಾಲಯಗಳು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಮ್ಮ ಹೈಕೋರ್ಟ್ ಆಗಿರ್ಬೋದು, ನಮ್ಮ ನ್ಯಾಯಸ್ಥಾನದ ಮೇಲೆ ನಮಗೆ ನಂಬಿಕೆ ಇದೆ, ನ್ಯಾಯದೇವರುಗಳ ಮೇಲೆ ನಂಬಿಕೆ ಇದೆ. ಅದನ್ನು ಬಂದ ಮೇಲೆ ಸತ್ಯತೆ ತಮ್ಮ ಎದುರಿಗೆ ಬಂದೇ ಬರುತ್ತೆ. ಚಾರ್ಜ್ ಶೀಟ್ ಹಾಕೋ ಟೈಮಲ್ಲಿ ಕೇಳಿರಲಿಲ್ಲ, ಈಗ ಕೇಳ್ತಾರೆ. ಚಾರ್ಜ್ ಶೀಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ, ನ್ಯಾಯಾಲಯದಲ್ಲಿಗೆ ಕೊಟ್ಟಿದ್ದಾರೆ.